ದೀಪಕ್, ನೀವು ಅಂಜಲಿ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಆರಾಮಾಗಿದ್ದೀರಾ ಅಲ್ವಾ? ಮನೇಲೆಲ್ಲ ಆರಾಮಲ್ವಾ? ಸರಿ ಸರಿ. ಅದಕ್ಕೆ ಅಂಜಲಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಏನ್ ಮಾಡೋದು, ಅಂಜಲಿ ಇವಾಗ ಮಾತಾಡೋ ಪರಿಸ್ಥಿತಿಲಿಲ್ಲ. ಅಂಜಲಿ ಆದಷ್ಟು ಬೇಗ ಹುಷಾರಾಗ್ತಾಳೆ. ಅವಳು ಹುಷಾರಾದ ತಕ್ಷಣ ನಿಮ್ಮನ್ನೇ ಮೊದಲು ಕರೀತೀನಿ. ನೀವು ಈಗ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಈಗ ಅಂದ್ರೆ ಅದು ಈಗ ನಿಮ್ಮನ್ನು ನೋಡಿದ್ವಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ಹೌದು, ಸಂತೋಷದಲ್ಲಿ ಏನೇನೋ ಮಾತಾಡ್ಬಿಡ್ತೀನಪ್ಪ ನಾನು. ಆದ್ರೆ ನಾನು ನಿನ್ನ ರಸ್ತೆಯಲ್ಲೇ ನೋಡಿದ್ನಲ್ಲ. ದೀಪಕ್, ಅದು ನಮ್ಮ ಅಳಿಯಂದ್ರು ಯಾರೇ ಸಿಗ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತಾರೆ. ನನ್ನ ಮಗಳಿಗೆ ತಕ್ಕನಾದ ಹುಡುಗ ಅಲ್ವಾ? ನಿಜ ಅಂಕಲ್. ದೀಪಕ್ ಅವರೇ, ನಮ್ಮ ಅಂಜಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವು ಕೇಳೋದೇ ಬೇಡ. ಹೋದ್ ಜೀವ ಮತ್ತೆ ಬಂದಿದೆ. ನೀವು ಚೆನ್ನಾಗಿ ನೋಡ್ಕೊಳ್ದೆ ಇರ್ತೀನ. ಏನು ಓದ್ ಜೀವನ? ಅದು ಅಂಜಲಿ ಅಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರ್ಸೋದಲ್ಲ, ಆಗ ಏನೇನೋ ಆಗ್ಬಿಡುತ್ತೆ ಅನ್ಕೊಂಡಿದ್ವಿ. ಮತ್ತೆ ಪುನರ್ಜನ್ಮ ಸಿಕ್ತಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ದೀಪಕ್, ನೀನ್ ಮನೆಗೆ ಹೋಗಿ ಬಂದ್ಯಾ ಅಥವಾ ನೇರವಾಗಿ ಇಲ್ಲೇ ಬಂದ್ಯಪ್ಪ? ಇಲ್ಲ ಅಂಕಲ್, ಮೊದಲು ಅಂಜಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮನೇಲೆಲ್ಲ ಕಾಯ್ತಿರ್ತಾರೆ. ಇವಾಗ ನಾನು ನೋಡ್ಬೇಕು. ಬರ್ತೀನಿ ಅಂಕಲ್. ಇನ್ನೊಂದ್ 2 ದಿನ ಇಲ್ಲೇ ಇದ್ದು ಹೋಗ್ಬೋದಾಗಿತ್ತಲ್ಲ. ಪರವಾಗಿಲ್ಲ, ಅಂಜಲಿ ಹುಷಾರಾದ್ಮೇಲೆ ಮತ್ತೆ ಬರ್ತೀನಿ. ಆಗ್ಬೋದು. ಅಂಜಲಿಗೆ ಹುಷಾರಾದ ತಕ್ಷಣ ಮೊದಲು ನಾನು ನಿಮ್ಮನ್ನೇ ಕರಿತೀನಿ. ಈಗ ನಾನು ನಿಮ್ಮನ್ನ ಬಿಟ್ಟು ಬರ್ತೀನಿ. ಬನ್ನಿ. ಅಳಿಯಂದ್ರೆ ಹಾ, ಒಂದ್ ನಿಮಿಷ. ಅದೇನೋ ಹೇಳ್ಬೇಕು ಅಂತಿದ್ರಲ್ಲ, ಅದೇನು ಅಂತ ಈಗ ಹೇಳಿ. ಹೌದಲ್ಲ, ನಾನು ಇವಾಗೇನೋ ಹೇಳಕ್ಕೆ ಅಂತ ಬಂದೆ. ಏನು ಅದು 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 ನೀವು ಆ ವಿಷಯ ಹೇಳಕ್ ಹೊರಟಿದ್ರಲ್ಲ. ಆ ವಿಷಯನಾ? ಅದೇ ಕಾಡಿಗೆ ಹೋದಾಗ ನಮ್ಗೆ ಹಲಸಿನಲ್ಲಿ ಸಿಗ್ಲಿಲ್ವಲ್ಲ, ಆ ವಿಷಯ. ಹೌದೌದು. ಅಯ್ಯೋ, ಅಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಪೀಠಿಕೆ ಬೇಕಿತ್ತಾ? ನಮ್ಮಪ್ಪ ಯಾವಾಗ್ಲೂ ಹಾಗೇನೆ, ಏನೋ ಮಾತಾಡಕ್ ಬರ್ತಾರೆ, ಏನ್ ಮಾತಾಡ್ಬೇಕು ಅಂತ ಬರ್ತಾ ಬಿಡ್ತಾರೆ. ಅದ್ರಲ್ಲೂ ನಾನು ಎದುರಿಗಿದ್ರೆ ಪ್ರಪಂಚನೇ ಮರ್ತು ಬಿಡ್ತಾರೆ ಅಲ್ವಾ ಅಪ್ಪ? ಅಯ್ಯೋ, ಅದು ನಿನ್ನಲ್ಲಿರೋ ಪ್ರೀತಿ ಕಂದ. ನಿಜ ಹೇಳ್ಬೇಕು ಅಂದ್ರೆ ಅಳಿಯಂದ್ರೆ, ನೀವು ದೇವರಂತ ಮನುಷ್ಯ. ನನ್ನ ಮಗಳಿಗೆ ತಕ್ಕ ಗಂಡ, ನನ್ನ ಮೊಮ್ಮಗಳಿಗೆ ತಕ್ಕ ತಂದೆ, ನನಗೆ ತಕ್ಕನಾದ ಅಳಿಯ. ಇದಕ್ಕಿಂತ ನನಗಿನ್ನೇನ್ ಬೇಕು? ಅಂದ್ಹಾಗೆ ಅಳಿಯಂದ್ರೆ ನಮ್ಮ ಬೀಗರು